ಮನೆ ಮುಂದೆ ಗಿಡಗಳಿದ್ರೆ ನೋಡ್ಲಿಕ್ಕೆ ಏನೋ ಒಂಥರ ಖುಷಿ. ನಮ್ಮ ಮನೇಲಿ ನನ್ಗಿಂತ ನಮ್ಮ ಮನೆಯವರಿಗೆ ಜಾಸ್ತಿ ಗಿಡ ಶೋಕ್. ಅವರು ಸೆಲ್ಫಿ ಜಾಸ್ತಿ ತಗೊಳ್ತಾರಲ್ಲ, ಹಾಗಾಗಿ ಗಿಡಗಳಿದ್ರೆ ಏನೋ ಒಂಥರ ಚೆನ್ನಾಗಿರುತ್ತಲ್ವಾ, ಅದ್ರ ಜೊತೆ ಸೆಲ್ಫಿ ತಗೊಳ್ಳೋದು. ಹಾಗಾಗಿ ಅದು ಇದು ಅಂತ ತರ್ತಾನೆ ಇರ್ತಾರೆ ಅವರು. ಆದ್ರೆ ಅವ್ರು ಏನೋ ಒಂಥರ ಯಾವ್ದನ್ನು ತಂದ್ರು ಖುಷಿ ಪಡ್ತಾರೆ. ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಟು ಭಾಗ್ಯಾಸ್ ಗುಡ್ ಲೈಫ್. ಹೇಗಿದ್ದೀರಾ ಎಲ್ರು ಆರಾಮಿದ್ದೀರಾ ಅನ್ಕೊಳ್ತೇನೆ. ತುಂಬಾ ದಿನದಿಂದ ವಿಡಿಯೋ ಮಾಡ್ಲಿಕ್ಕೆ ಸಮಯನೇ ಸಿಗ್ಲಿಲ್ಲ, ದಯವಿಟ್ಟು ಕ್ಷಮಿಸಿ. ನರ್ಸರಿ ಫಾರ್ಮ್ ಇಂದ ಗಿಡಗಳು ತಂದು 1 ವಾರ ಆಯ್ತು. ಇದನ್ನ ಪಾಟಲ್ಲಿ ಹಾಕ್ಲಿಕ್ಕೆ ಕೂಡ ನನಗಾಗಿಲ್ಲ. ಇವತ್ತು ಎಲ್ಲಾ ಗಿಡಗಳನ್ನ ಪಾಟಿಗೆ ಹಾಕ್ತಾ ಇದ್ದೇನೆ. ಯಾರೆಲ್ಲ ದಯವಿಟ್ಟು ನನ್ನ ಚಾನಲ್ ಸಬ್ ಮಾಡದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ ಮಾಡ್ಕೊಳ್ಳಿ, ಹಾಗೆ ಸಪೋರ್ಟ್ ಮಾಡಿ. ಹಾಗೆ ಪಕ್ಕದಲ್ಲಿರುವಂತ ಬೆಲ್ ಬಟನ್ ಐಕನ್ ಪ್ರೆಸ್ ಮಾಡ್ಕೊಳ್ಳಿ. ನಾನು ಯಾವುದೇ ವಿಡಿಯೋ ಹಾಕಿದ್ರು ಅದು ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಇದು ನೋಡಿ, ಮುಟ್ಟಿದ್ರೆ ಮುನಿ ಗಿಡ. ಇದನ್ನ ನಾನು ವಾರಕ್ಕೊಮ್ಮೆ ಕಷಾಯ ಮಾಡಿ ಕುಡಿಲಿಕ್ಕೆ ಅಂತಾನೆ ತಂದಿದ್ದೇನೆ. ಈ ಮುಟ್ಟಿದರೆ ಮುನಿ ಈ ಗಿಡದ ಎಲೆಗಳಿಂದ ವಾರಕ್ಕೊಮ್ಮೆ ಆದ್ರೂ ಕಷಾಯ ಮಾಡಿ ಕುಡಿಯೋದ್ರಿಂದ ತುಂಬಾನೇ ಆರೋಗ್ಯಕ್ಕೆ ಒಳ್ಳೆಯದು. ನಮ್ಮ ಹೊಟ್ಟೆ ಸಮಸ್ಯೆನ ಕಡಿಮೆ ಮಾಡುತ್ತಂತೆ. ರೋಸ್ ಗಿಡ ಕೂಡ ತಂದಿದ್ದೇನೆ. ನಾವು ಹೇಗಿದ್ರು ಡೈಲಿ ಮಾರ್ನಿಂಗ್ ಟೈಮ್ ಈವ್ನಿಂಗ್ ಟೈಮ್ ಗ್ರೀನ್ ಟೀ ಮಾಡ್ತೀವಲ್ಲ, ಅದಕ್ಕೆ ರೋಸ್ ಎಲೆನ ಆಡ್ ಮಾಡಿ ಕುದಿಸಿ ಕುಡಿಯೋದ್ರಿಂದ ತುಂಬಾನೇ ಒಳ್ಳೇದು. ನಮ್ಮ ಮುಖಕ್ಕೆ ಒಂದು ಒಳ್ಳೆ ಗ್ಲೋ ಕೊಡುತ್ತೆ. ನಾನು ಡೈಲಿ ಗ್ರೀನ್ ಟೀ ಅಲ್ಲಿ ರೋಸ್ ಎಲೆನ ಆಡ್ ಮಾಡ್ಲಿಕ್ಕೆ ಅಂತಾನೆ ಈ ರೋಸ್ ಗಿಡನ ತಂದಿದ್ದೇನೆ. ಡೈಲಿ ರೋಸ್ ನ ಹೊರಗಡೆ ಬೈ ಮಾಡಕ್ ಆಗಲ್ವಲ್ಲ, ಹಾಗಾಗಿ ಈ ತರ ಗಿಡಗಳು ಮನೆ ಮುಂದೆ ಇದ್ರೆ ನಮಗ್ ಬೇಕಾದಾಗ ಯೂಸ್ ಮಾಡ್ಕೋಬಹುದು ಅಂತ ತಂದಿದ್ದೇನೆ. ಇದು ದಾಸವಾಳ ಗಿಡ. ದಾಸವಾಳ ಹೂವಿಂದು ಕೂಡ ವಾರಕ್ಕೊಮ್ಮೆ ಜ್ಯೂಸ್ ಮಾಡಿ ಕುಡಿಯೋದ್ರಿಂದ ಅದು ನಮಗೆ ಮುಖಕ್ಕೆ ಒಳ್ಳೆ ಗ್ಲೋ ಕೊಡುತ್ತೆ. ಹಾಗೆ ನಮ್ಮ ಕೂದಲಿಗೂ ಕೂಡ ತುಂಬಾನೇ ಒಳ್ಳೇದು ದಾಸವಾಳ ಹೂವು. ಇದನ್ನ ನಾವು ರುಬ್ಬಿ ಜ್ಯೂಸ್ ಮಾಡಬಾರ್ದು, ಒಂದು ನೀರಲ್ಲಿ ಹಾಕಿ ಚೆನ್ನಾಗಿ ಕುದಿಸಿ ಅದನ್ನ ಸೋಸಿ ಕುಡಿಯೋದ್ರಿಂದ ತುಂಬಾನೇ ಒಳ್ಳೇದು. ದಾಸವಾಳ ಹೂವನ್ನ ಒಣಗಿರೋದನ್ನ ಕೂಡ ನೀವು ಬಿಸಾಕ್ಬೇಡಿ, ಇದನ್ನ ಒಂದು ಕವರ್ ಅಲ್ಲಿ ಹಾಕಿ ಇಟ್ಕೊಳ್ಳಿ. ನಾವು ಹೇರ್ ಪ್ಯಾಕ್ ಆಗಿ ಇದನ್ನ ಬಳಸ್ಕೋಬಹುದು, ಮೆಹಂದಿ ಜೊತೆ ರುಬ್ಬಿ ಹಾಕೋಬಹುದು. ಇಲ್ಲ ಅಂದ್ರೆ ಹಾಗೆ ದಾಸವಾಳ ಹೂವನ್ನ ಒಣಗಿರುತ್ತಲ್ಲ ಅದನ್ನ ಪೌಡರ್ ಮಾಡಿ ನಾವು ಹೇರ್ ಪ್ಯಾಕ್ ಆಗಿ ಕೂಡ ಯೂಸ್ ಮಾಡ್ಕೋಬಹುದು. ನಮ್ಮ ಕೂದಲಿಗೆ ಒಂದು ಒಳ್ಳೆ ಶೈನಿಂಗ್ ಕೊಡುತ್ತೆ, ಯಾವುದು ಕೂಡ ವೇಸ್ಟ್ ಆಗೋದಿಲ್ಲ. ನಾವು ಯಾವ ರೀತಿಯಾಗಿ ಯೂಸ್ ಮಾಡ್ತೀವಿ ಅದನ್ನ ಆ ರೀತಿಯಾಗಿರುತ್ತೆ, ಯಾವುದು ಕೂಡ ವೇಸ್ಟ್ ಆಗೋದಿಲ್ಲ. ಗಿಡನ ಹಾಕಿ ಮುಗಿಸಿ ಆಯ್ತು. ಈ ರೀತಿ ಮನೆ ಮುಂದೆ ಗಿಡಗಳಿದ್ರೆ ನೋಡ್ಲಿಕ್ಕೆ ಏನೋ ಒಂಥರ ಖುಷಿ. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೊಳ್ತೇನೆ.
ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಕೊಡಿ, ಹಾಗೆ ಕಮೆಂಟ್ ಮಾಡಿ. ನನ್ನ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಮತ್ತೆ ಸಿಗ್ತೇನೆ ಬೇರೊಂದು ವಿಡಿಯೋ ಒಟ್ಟಿಗೆ. ಅಲ್ಲಿವರೆಗೂ ನಮಸ್ಕಾರ, ಬಾಯ್.